ನನ್ನನ್ನು ಮನುಷ್ಯರು ನಿವಾಸ ಮಾಡದ ದ್ವೀಪಕ್ಕೆ ಹಾಕಿ ಹಿಂಸಿಸಿದರು, ಶಿಕ್ಷಿಸಿದರು. ನನ್ನ ಮನ ಮುರಿದು ಹೋಯಿತು. ನಾನು ಸಾಯುವ ಪರಿಸ್ಥಿತಿಗೆ ಸೇರಿದೆ. ಆಗ ನಾನು ನಿದ್ರಿಸಿದೆ. ನಾನು ದರ್ಶನದಲ್ಲಿ ಎಲ್ಲವನ್ನು ಕಂಡೆ. ನಾನು ಯುದ್ಧವನ್ನು ಕಂಡೆ. ಕ್ರಿಸ್ತನ ಎರಡನೇ ಬರೋಣವನ್ನು ಕಂಡೆ. ಯುಗದ ಅಂತ್ಯವನ್ನು ಕಂಡೆ. ಆತನು ಬರುತ್ತಿದ್ದಾನೆ, ಸಿದ್ಧರಾಗಿ. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 50ನೇ ಭಾಗವನ್ನು ಮಾತನಾಡ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನು ನೋಡೋಣ ಪ್ರಿಯರೇ. ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೇನು. ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು. ಸಮುದ್ರದ ಮೇಲೆ ಒಂದು ಕಾಲನ್ನು, ಭೂಮಿಯ ಮೇಲೆ ಒಂದು ಕಾಲನ್ನು ಇಟ್ಟು ಮಹಾಶಬ್ದದಿಂದ ಕೂಗಿದನಂತೆ. ಬಲಿಷ್ಠನಾದ ದೇವದೂತನು ಯಾರು ಎನ್ನುವಂಥ ವಿಷಯವನ್ನು ವಾರದಲ್ಲಿ ತಿಳ್ಕೊಂಡಿದ್ದೀವಿ. ಈ ಬಲಿಷ್ಠನಾದ ದೇವದೂತನಾಗಿರುವಂಥ ಯೇಸು ಕ್ರಿಸ್ತರು ಒಂದು ಕಾಲನ್ನು ಸಮುದ್ರದ ಮೇಲೆಯೂ ಮತ್ತೊಂದು ಕಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಹಾಗೆ ಗರ್ಜಿಸಿದಾಗ, ಮಹಾಧ್ವನಿಯಿಂದ ಕೂಗಿದಾಗ 7 ಗುಡುಗುಗಳು ಧ್ವನಿ ಕೊಟ್ಟಿದೆಯಂತೆ. ಆ 7 ಗುಡುಗುಗಳು ಧ್ವನಿ ಕೊಟ್ಟಾಗ ಒಂದೊಂದು ರೀತಿಯಲ್ಲಿ ಧ್ವನಿ ಕೊಟ್ಟಿದೆ ಅಂದರೆ 7 ಗುಡುಗುಗಳು ಒಂದೊಂದು ವಿಧವಾಗಿ ಧ್ವನಿ ಕೊಟ್ಟಿದೆಯಂತೆ. ಆ ಧ್ವನಿಯನ್ನು ಕೇಳಿದಾಗ ಯಾರು ಯೋಹಾನನು ಬರೆಯೋದಕ್ಕೆ ಸಿದ್ಧನಾದಾಗ ಬರಿಬೇಡ, ಗುಪ್ತವಾಗಿಡು ಎಂದು ಆಕಾಶವಾಣಿಯಾಗಿದೆಯಂತೆ. ಸಮುದ್ರದ ಮೇಲೆ ಭೂಮಿಯ ಮೇಲೆ ಕಾಲಿಟ್ಟವರು ಅದರ ಸೂಚನೆ ಏನು ಅಂತ ನೋಡುವಾಗ ಟೋಟಲ್ ಭೂಲೋಕದಲ್ಲಿ ಅಧಿಕಾರವನ್ನು ಪಡ್ಕೊಂಡಿರುವಂಥ ಪ್ರಭು, ಭಕ್ತರ ಮೇಲೆ ಆಗಿರ್ಬೋದು, ಭಕ್ತಹೀನರ ಮೇಲೆ ಆಗಿರ್ಬೋದು, ಟೋಟಲ್ ಭೂಲೋಕದಲ್ಲಿದ್ದಂಥ ಎಲ್ಲರ ಮೇಲೆ, ಎರಡನೇದಾಗಿ ಪ್ರಕೃತಿಯ ಮೇಲೆ ಸಂಪೂರ್ಣವಾಗಿ ಅಧಿಕಾರವನ್ನು ಪ್ರಭುವು ಪಡ್ಕೊಂಡಿದ್ದಾನೆ ಎನ್ನುವಂಥ ವಿಷಯವನ್ನು
ನಿನ್ನೆ ಭಾಗದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈ ದಿನದಲ್ಲಿ ಪ್ರಿಯರ ದೇವರ ಮಕ್ಕಳಿರ, ಆತನು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು ಅಂತೆ. ಮಹಾಶಬ್ದದಿಂದ ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೇನೆ. ಏನ್ರಿ ಗುಡುಗು ನುಡಿತಾ ಮನುಷ್ಯರಿಗೆ ಅರ್ಥ ಆಗುವಂಥ ಭಾಷೆಯಲ್ಲೇ ನುಡಿಯುತ್ತಾ ಗುಡುಗುಗಳು. ಈ ಗುಡುಗುಗಳು ಯಾವಾಗ ಬರುತ್ತೆ? ಮಿಂಚು ಗುಡುಗು ಯಾವಾಗ ಬರುತ್ತೆ? ಮಳೆ ಬರುವಂಥ ಸಮಯದಲ್ಲಿ ಮಿಂಚು ಆಗಿರ್ಬೋದು, ಗುಡುಗು ಆಗಿರ್ಬೋದು ಬರ್ತಾ ಇರುತ್ತೆ. ಆ ಗುಡುಗು ಕೇಳಿದಾಗ ಏನಾದರೂ ನಮಗೆ ಅರ್ಥ ಆಗುತ್ತಾ? ಭಯವಾಗುತ್ತಾ? ಆ ಗುಡುಗು ಶಬ್ದ ಕೇಳಿದಾಗ ಭಯ ಉಂಟಾಗುತ್ತೆ ರೀ, ಹೌದಲ್ವ? ಗುಡುಗು ಶಬ್ದ ಕೇಳಿದಾಗ ಭಯ ಉಂಟಾಗುತ್ತೆ, ಅರ್ಥ ಆಗಲ್ಲ. ಅಂದರೆ ಯೋಹಾನನಿಗೆ ಆ ಗುಡುಗುಗಳಿಂದ ಬಂದಂಥ ಧ್ವನಿ ಗೊತ್ತಾಗಿದೆಯಾ? ಗೊತ್ತಾಗಿದೆ. ಆ ಗುಡುಗುಗಳಲ್ಲಿ ಧ್ವನಿ ಯಾಕೆ ಬಂತು, ಹೇಗೆ ಅಂತ ನೋಡುವಾಗ, ಬಲಿಷ್ಠನಾಗಿರುವಂಥ ಈ ದೇವದೂತನು ಅಂದರೆ ಯೇಸು ಕ್ರಿಸ್ತರು ಸಿಂಹವು ಗರ್ಜಿಸುವ ಪ್ರಕಾರ ಮಹಾ ಧ್ವನಿಯಿಂದ ಕೂಗಿದಾಗ ಆ 7 ಗುಡುಗುಗಳು ಧ್ವನಿ ಕೊಟ್ಟಿದೆಯಂತೆ. ಏನ್ರಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಏನ್ರಿ ಕೆಲವು ಸಂದರ್ಭಗಳಲ್ಲಿ ನೋಡುವಾಗ ಯೆಹೋವನು ಮಾತನಾಡಿದಾಗ ಆತನ ಸ್ವರಕ್ಕೆ ಗುಡುಗುಗಳಿಗೆ ಮಿಂಚುಗಳಿಗೆ ಹೋಲಿಸ್ತಾ ಇರ್ತಾರೆ. ಆತನ ಸ್ವರ ಬಂದಾಗ ಗುಡುಗು ಥರ ಇಲ್ಲ ಮಿಂಚಿನ ಥರ. ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು ಅಂತಿರುತ್ತೆ. ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು ಅಂದರೆ ಸೈತಾನನಿಗೂ ಕೂಡ ಸಿಂಹಕ್ಕೆ ಹೋಲಿಸಿದ್ದಾನೆ, ಹೌದಲ್ವ? ಸೈತಾನನ ವಿಷಯದಲ್ಲಿ ಒಂದು ಮಾತನ್ನು ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರಿಯರೇ. ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಗರ್ಜಿಸುವ ಸಿಂಹವು ಯಾವ ರೀತಿ ತಿರುಗುತ್ತೋ ಅದೇ ಪ್ರಕಾರ ಸೈತಾನನು. ಸಿಂಹ ಅಲ್ಲ, ಸಿಂಹದ ಹಾಗೆ. ಸೈತಾನನು ಸಿಂಹವಲ್ಲ, ಸಿಂಹವು ಯಾವ ರೀತಿ ಗರ್ಜಿಸುತ್ತೋ ಅದೇ ಪ್ರಕಾರ ಇವನು ಕೂಡ ಗರ್ಜಿಸುವ ಸಿಂಹದ ಹಾಗೆ ಯಾರನ್ನು ನುಂಗಲಿ ಎಂದು. ಯೇಸು ಕ್ರಿಸ್ತರು ಕೂಡ ಸಿಂಹಕ್ಕೆ ಹೋಲಿಸಿದಾರ ಇಲ್ವಾ ಅಂತ ನೋಡುವಾಗ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಅಳಬೇಡ, ಹಾಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ದೇವರ ಕೈಯಲ್ಲಿ ಒಂದು ಸುರುಳಿ ಇದೆ. ಆ ಸುರುಳಿ 7 ಮುದ್ರೆಗಳಿಂದ ಮುದ್ರಿತವಾಗಿದೆ. ಅದನ್ನು ಭೂಲೋಕದಲ್ಲಿ ಆಗಿರಲಿ, ಪರಲೋಕದಲ್ಲಾಗಿರಲಿ, ಪಾತಾಳ ಲೋಕದಲ್ಲಿ ಆಗಿರಲಿ, ದೇವರ ಕೈಯಲ್ಲಿ ಇರುವಂಥ ಆ ಗ್ರಂಥದ ಸುರುಳಿಯನ್ನು ಅದನ್ನು ತೆಗೆದುಕೊಳ್ಳುವಂಥ ಯೋಗ್ಯತೆ ಯಾರಿಗೂ ಇಲ್ಲ. ಅದನ್ನು ನಾನು ನೋಡಬೇಕು ಅಂತ ಹೇಳಿ ಅಳ್ತಾ ಇದ್ದಾನಂತೆ. ಯೂದಾ ಗೋತ್ರದ ಸಿಂಹವು, ದಾವೀದನ ಅಂಕೂರು ಆಗಿರುವಂಥ ಕ್ರಿಸ್ತನು ಜಯ ಹೊಂದಿದ್ದಾನೆ. ಅಲ್ಲಿ ಒಂದು ಮಾತನ್ನು ಬಳಸಿದ್ದಾರೆ, ಯೇಸು ಕ್ರಿಸ್ತರನ್ನು ಯೂದಾ ಗೋತ್ರದ ಸಿಂಹವು ಎಂದು. ಸೈತಾನನು ಕೂಡ ಸಿಂಹದ ಹಾಗೆ ಎಂದು. ಹಾಗಿರುವಾಗ ಇಲ್ಲಿ ಪ್ರಕಟಣೆ ಗ್ರಂಥದಲ್ಲಿ 10ನೇ ಅಧ್ಯಾಯದಲ್ಲಿ ಸೈತಾನಿಗೆ ಸಂಬಂಧಪಟ್ಟಿದೆಯಾ? ಅಲ್ಲ. ಸೈತಾನನಿಗೆ ಸಂಬಂಧಪಟ್ಟಂಥ ವಚನನ ಅಲ್ಲ, ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟಿರುವಂಥದ್ದು. ಸಿಂಹವು ಗರ್ಜಿಸುವ ಪ್ರಕಾರ ಮಹಾಧ್ವನಿಯಿಂದ ಕೂಗಿದ್ದಾರೆ. ಕೂಗಿದ ಮೇಲೆ 7 ಗುಡುಗುಗಳು ಒಂದೊಂದಾಗಿ ಒಂದೊಂದು ಧ್ವನಿ ಕೊಟ್ಟಿದೆಯಂತೆ. ಆನಂತರ ಆ ಧ್ವನಿ ಬಂದಾಗ ಯೋಹಾನನು ಬರೆಯೋದಕ್ಕೆ ಸಿದ್ಧನಾದಾಗ ಇನ್ನೊಂದು ವಾಣಿ ಬರ್ತಾ ಇದೆಯಂತೆ ಪರಲೋಕದಿಂದ. ಬಂದಾಗ ನೀನು ಅದನ್ನು ಬರಿಬೇಡ, ಗುಪ್ತವಾಗಿಡು ಅಂತ. ಏನಿದರ ಅರ್ಥ ಏನು? ಸಿಂಹವು ಗರ್ಜಿಸುವ ಪ್ರಕಾರ ಅಂದರೆ ಏನು? ಮಹಾಧ್ವನಿಯಿಂದ ಕೂಗಿದನಂದರೆ ಅರ್ಥ ಆಗುತ್ತೆ. ಸಿಂಹವು ಗರ್ಜಿಸುವ ಪ್ರಕಾರ ಮಹಾಧ್ವನಿಯಿಂದ ಕೂಗಿದನು, ಹೌದಾ? ಕೂಗಿದಾಗ ಈ 7 ಗುಡುಗುಗಳಲ್ಲಿ ಒಂದೊಂದಾಗಿ ಒಂದೊಂದು ಧ್ವನಿ ಬಂದಿದೆಯಂತೆ. 7 ಗುಡುಗುಗಳು ಬಂದಿದೆಯಂತೆ. ಆ 7 ಗುಡುಗುಗಳಲ್ಲಿ ಒಂದೊಂದಾಗಿ ಒಂದೊಂದು ಧ್ವನಿ ಕೊಟ್ಟಿದೆಯಂತೆ. ಮೊದಲನೇದಾಗಿ ಸಿಂಹದ ಹಾಗೆ ಗರ್ಜಿಸ್ತಾನ. ತಂದೆಯಾದ ದೇವರು ಕೂಡ ಹಳೆ ಒಡಂಬಡಿಕೆಯಲ್ಲಿ ಕೆಲವು ಪದಗಳನ್ನು, ಕೆಲವು ಮಾತುಗಳನ್ನು ಬರೆಸಿದ್ದಾರೆ. ನೋಡೋಣ.
ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ಯೇಸು ಕ್ರಿಸ್ತರು ಯೆಹೋವನ ಹೆಸರಿನಲ್ಲಿ ಇದ್ದಾರೆ. ಅಲ್ಲಿ ತಂದೆಯಾದ ಯೆಹೋವನು ನುಡಿತಾ ಇದ್ದಾನಾ ಅಥವಾ ಯೇಸು ಕ್ರಿಸ್ತರು ನುಡಿತಾ ಇದ್ದಾರಾ ಎನ್ನುವಂಥದ್ದು ಪರಿಶೋಧನೆ ಮಾಡಿದಾಗ ಗೊತ್ತಾಗುತ್ತೆ. ಅದಿರಲಿ, ಆದರೆ ಒಟ್ಟಿನಲ್ಲಿ ತಂದೆಯಾದ ದೇವರ ಉದ್ದೇಶಗಳೇ, ಮತ್ತೇನಲ್ಲ. ತಂದೆಯಾದ ದೇವರ ಮಾತುಗಳೇ ಯೇಸು ಕ್ರಿಸ್ತರಾಗಿರ್ಬೋದು, ಇಲ್ಲ ಪವಿತ್ರಾತ್ಮನಾಗಿರ್ಬೋದು, ಇಲ್ಲ ದೇವದೂತರಾಗಿರ್ಬೋದು, ಬಂದು ಪ್ರಕಟಣೆ ಮಾಡ್ತಾರೆ, ತಿಳಿಸುವಂಥದ್ದು. ಅವ್ರು ತಿಳಿಸಿದ ಮೇಲೆ ಮತ್ತೆ ಪ್ರವಾದಿಗಳು ಹೋಗಿ ಪ್ರಜೆಗಳ ಮಧ್ಯದಲ್ಲಿ ತಿಳಿಸುವಂಥದ್ದು, ಇದು ನಡೀತಾ ಇರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಕೆಲವು ವಚನಗಳನ್ನು ನಾವು ನೋಡೋಣ. ಯೋವೇಲನ ಗ್ರಂಥ 3ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರೇ. ಯೆಹೋವನು ಚೀಯೋನಿನಿಂದ ಗರ್ಜಿಸುತ್ತಾನೆ, ಯೆರೂಸಲೇಮಿನಿಂದ ದನಿಗೈಯುತ್ತಾನೆ, ಭೂಮಿ ಆಕಾಶಗಳು ನಡುಗುತ್ತವೆ, ಆದರೆ ಯೆಹೋವನು ತನ್ನ ಜನರಿಗೆ ಆಶ್ರಯವೂ ಇಸ್ರಾಯೇಲರಿಗೆ ರಕ್ಷಣಾ ದುರ್ಗವೂ ಆಗುವನು. ಅಂದರೆ ಯೆಹೋವನು ಗರ್ಜಿಸುವಾಗ, ಯೆರೂಸಲೇಮಿನಿಂದ ದನಿಗೈಯುವಾಗ ಭೂಮಿ ಆಕಾಶಗಳು ನಡುಗುತ್ತೆಂತೆ. ಭೂಮಿ ಆಕಾಶ ನಡುಗಿದ್ರೆ ಈ ಭೂಮಿಯಲ್ಲಿ ಇದ್ದಂಥ ಪ್ರಜೆಗಳು ನಡಗದೇ ಇರ್ತಾರ? ಭೂಮಿ ಆಕಾಶ ನಡಗಿದ್ರೆ ಈ ಭೂಮಿಯಲ್ಲಿ ಇದ್ದಂಥ ಪ್ರಜೆಗಳು ನಡಗದೇ ಇರ್ತಾರ? ಕೆಲವು ಸಂದರ್ಭಗಳಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ, ಆಕಾಶಕ್ಕೂ ಹೋಲಿಸ್ತಾನೆ, ಭೂಮಿಗೂ ಹೋಲಿಸ್ತಾನೆ. ಅಂದರೆ ಆಕಾಶಕ್ಕೆ ಯಾಕೆ ಹೋಲಿಸಿದ್ದಾನೆ? ಆಕಾಶ ನಡುಗುತ್ತಾ ದೇವರು ಏನ್ರಿ ಮನಸ್ಸು ಮಾಡಿದ್ರೆ ಆಕಾಶ ಎಲ್ಲ ಟೋಟಲ್ ಪ್ರಪಂಚನೇ ಬೂದಿ ಆಗುತ್ತೆ ರೀ. ಪ್ರಿಯರಾದ ದೇವ್ರ ಮಕ್ಕಳಿರ, ಆಕಾಶ ಆಗಿರ್ಬೋದು, ಆಕಾಶದ ಕೆಳಗಡೆ ನಕ್ಷತ್ರಗಳಾಗಿರ್ಬೋದು, ಇಲ್ಲ ಸೂರ್ಯ ಚಂದ್ರನು, ಇವರೆಲ್ಲ ನಡುಗುತ್ತಾರೆ ಅಂತ. ಯಾಕೆ ನಡುಗುತ್ತಾರೆ ಅಂತ ನೋಡುವಾಗ, ಅಂದರೆ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಹೋಲಿಸಿದ್ದಾನೆಂದರೆ ಆ ದೇಶದಲ್ಲಿ ಅರಸರು, ಆ ದೇಶದಲ್ಲಿ ಅಧಿಕಾರಿಗಳು, ಭೂಮಿಗೆ ಹೋಲಿಸಿದ್ದಾನಲ್ಲ ಸಾಮಾನ್ಯ ಜನರಿಗೆ ಭೂಮಿಗೆ ಹೋಲಿಸ್ತಾನೆ. ಅಧಿಕಾರಿಗಳಿರ್ತಾರೆ ನೋಡಿ, ಅಧಿಕಾರಿಗಳು ಅಂದರೆ ಒಡೆಯರು, ಅರಸರು, ಚಕ್ರವರ್ತಿಗಳು, ಇವರಿದ್ದಾಗ ಇವರಿಗೆ ಸೂರ್ಯನಿಗೆ, ಚಂದ್ರನಿಗೆ, ನಕ್ಷತ್ರಗಳಿಗೆ ಹೀಗೆ ಹೋಲಿಸ್ತಾನೆ ಪ್ರಿಯರೇ. ಟೋಟಲ್ ಆಕಾಶಕ್ಕೆ ಅಂತ ನೋಡುವಾಗ ಟೋಟಲ್ ಪ್ರಪಂಚದಲ್ಲಿದ್ದಂಥ ಅಧಿಕಾರಿಗಳಿಗೆ ಹೋಲಿಸುವಂಥದ್ದು. ಆಕಾಶಕ್ಕೆ ಹೋಲಿಸಿದ್ದಾನೆಂದರೆ ಟೋಟಲ್ ಪ್ರಪಂಚ ದೇಶದಲ್ಲಿದ್ದಂಥ ಅಧಿಕಾರಿಗಳು, ಅಂದರೆ ನಕ್ಷತ್ರಗಳಿಗೆ ಇಲ್ಲಾಂದರೆ ಅಧಿಕಾರಿಗಳಿಗೆ ಹೋಲಿಸುವಂಥದ್ದು ಪ್ರಿಯರೇ. ಆದರೆ ಹೇಳಿರುವಂಥ ಉದ್ದೇಶ ಆಕಾಶ ಅಂದರೆ ಆಕಾಶ ಅಲ್ಲ, ಆಕಾಶದ ಕೆಳಗಡೆ ಇರುವಂಥ ನಕ್ಷತ್ರಗಳಿಗೆ ಹೋಲಿಸಿರ್ತಾನಲ್ಲ. ಯಾರಿಗೆ? ಈ ಅಧಿಕಾರಿಗಳಿಗೆ. ಒಡೆಯರು ಇರ್ತಾರೆ, ಚಕ್ರವರ್ತಿಗಳಿರ್ತಾರೆ, ಇವರೆಲ್ಲರಿಗೆ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಹೋಲಿಸಿರ್ತಾನೆ ಪ್ರಿಯರೇ. ಅಂದರೆ ದೇವರ ಧ್ವನಿಗೆ ಇವರೆಲ್ಲರೂ ನಡುಗುತ್ತಾರೆ. ದೇವರ ಧ್ವನಿ ಅಂದರೆ ಆತನ ಮಾತುಗಳನ್ನು ಕೇಳಿದ್ರೆ ಪ್ರಿಯರಾದ ದೇವರ ಮಕ್ಕಳಿರ ನಡುಗು ಹುಟ್ಟುತ್ತೇರೆ, ಭಯ ಹುಟ್ಟುತ್ತೆ. ವಿಮೋಚನೆ ಕಾಂಡದಲ್ಲಿ ನೋಡಿ, ಆದಿ ಕಾಂಡದಲ್ಲಿ ನೋಡಿ, ಅದೇ ಪ್ರಕಾರ ಅರಸರ ಗ್ರಂಥಗಳಲ್ಲಿ ನೋಡಿ, ಏನ್ರಿ ದೇವರು ನಡುಗು ಹುಟ್ಟಿಸಿದ್ದಾನೆ ಪ್ರಿಯರಾದ ದೇವರ ಮಕ್ಕಳಿರ, ನಡುಗು ಹುಟ್ಟಿಸಿರುವಂಥದ್ದು. ಯೆರೆಮೀಯನು ಪ್ರವಾದನೆ ಮಾಡುವಾಗ ಅರಸರು ನಡುಗುತ್ತಾರೆ, ಭಯಪಡ್ತಾರೆ. ಭಕ್ತರು ಕೆಲವರು ಪ್ರವಾದಿಗಳು ಬೋಧನೆ ಮಾಡುವಾಗ ನಡುಗುವಂಥದ್ದು, ಭಯಪಡುವಂಥದ್ದು. ಆ ಮಾತುಗಳು ಗುಡುಗು ಬಂದಿದೆ ಅಂತಲ್ಲ, ದೇವರು ಸ್ವರ ನೇರವಾಗಿ ಬಂದಿದೆ ಅಂತಲ್ಲ. ದೇವರು ಪ್ರವಾದಿಗಳಿಗೆ ತಿಳಿಸ್ತಾನೆ, ಪ್ರವಾದಿಗಳು ವಾಕ್ಯಗಳನ್ನು ಹೇಳ್ತಾರೆ. ವಾಕ್ಯಗಳನ್ನು ಹೇಳಿದಾಗ ಏನ್ರಿ ಕೆಲವರು ನಡುಗುವಂಥದ್ದು. ಕೇಳದೆ ಹೋದರೆ, ದೇವರ ಮಾತಿಗೆ ವಿಧೇಯರಾಗದೆ ಹೋದರೆ ಪ್ರತಿದಂಡನೆ. ನಿನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಳದೆ, ಭಕ್ತಿಯಿಂದ ನಡೆಯದೆ, ಇಷ್ಟ ಬಂದಾಗಿ ನಡ್ಕೊಂಡ್ರೆ ನಿನಗೆ ಕಠಿಣವಾದ ದಂಡನೆಯಾಗುತ್ತೆ. ಜಾಗ್ರತೆ ಅಂತ. ಕಠಿಣವಾದಂಥ ದಂಡನೆಯಾಗುತ್ತೆ, ತೀರ್ಪಾಗುತ್ತೆ. ಇದು ದೇವರ ಮಾತುಗಳು. ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರೇ. ಅಂದರೆ ಇವೆಲ್ಲ ಈ ಮಾತುಗಳನ್ನು ಬಳಸಿದ ನೋಡಿ. ಆಕಾಶವನ್ನು ಕದಲಿಸುವಂಥದ್ದು, ಭೂಲೋಕವನ್ನು ನಡಗಿಸುವಂಥದ್ದು. ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಕುರಿತು 13ನೇ ಅಧ್ಯಾಯದಲ್ಲಿ, ಅಂದರೆ ಅಶೂರಿಯರು ಬಂದು ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಸೆರೆ ಹಿಡಿತಾರೆಂತು. ಅದಕ್ಕಿಂತ ಮುಂಚಿತವಾಗಿ ಯೆರೂಸಲೇಮ್ ಪಟ್ಟಣವನ್ನು ಬ್ಯಾಬಿಲೋನ್ ಸಾಮ್ರಾಜ್ಯ ಸೆರೆ ಹಿಡಿಯುತ್ತದೆಂದು, ಇಸ್ರೇಲ್ ಜನಾಂಗದವರನ್ನು ಅಶೂರಿಯರು ಸೆರೆ ಹಿಡಿಯುತ್ತಾರೆ ಎಂದು. ಹೀಗೆ ಪ್ರಿಯರಾದ ದೇವರ ಮಕ್ಕಳಿರ, ಅವರ ಮಧ್ಯದಲ್ಲಿ ಇಂಥ ಒಂದು ಪದಗಳನ್ನು ಬಳಸಿದ್ದಾರೆ. ಆಕಾಶವನ್ನು ನಡಗಿಸ್ತೀನಿ ಎಂದು, ಆಕಾಶದಲ್ಲಿ ಇದ್ದಂಥ ನಕ್ಷತ್ರಗಳನ್ನು
ನಡಗಿಸ್ತೀನಿ ಎಂದು, ಇಲ್ಲ ಸೂರ್ಯನು ಕತ್ತಲಾಗಿ ಹೋಗ್ತಾನೆ ಎಂದು, ಚಂದ್ರನು ಬೆಳಕು ಕೊಡೋದಿಲ್ಲ ಎಂದು, ಇವೆಲ್ಲ ಕೂಡ ಕೆಲವು ಅಧಿಕಾರಿಗಳಿಗೆ ಇಲ್ಲಾಂದರೆ ಅರಸರಿಗೆ ಹೋಲಿಸಿ ಹೇಳಿರುವಂಥ ಮಾತುಗಳು. ನೆರವೇರಿದ ಒಂದು ಕಾಲದಲ್ಲಿ ನೆರವೇರಿರುವಂಥ ಮಾತುಗಳು ಪ್ರವಾದಿಗಳ ಮೂಲಕ ಹೇಳಿಸಿದ್ದಾನೆ, ಆನಂತರ ನೆರವೇರಿಸಿದ್ದಾನೆ. ಅದೇ ಪ್ರಕಾರ ಪ್ರಿಯರಾದ ದೇವರ ಮಕ್ಕಳಿರ ಯೋವೇಲನ ಮೂಲಕ ಹೇಳಿರುವಂಥ ಮಾತು, ಯೆಹೋವನು ಚೀಯೋನಿನಿಂದ ಗರ್ಜಿಸುತ್ತಾನೆ, ಯೆರೂಸಲೇಮಿನಿಂದ ದನಿಗೈಯುತ್ತಾನೆ, ಭೂಮಿಯ ಆಕಾಶಗಳು ನಡುಗುತ್ತವೆ. ಮತ್ತೊಂದು ವಚನವನ್ನು ಕೂಡ ನೋಡೋಣ. ಕೀರ್ತನೆ ಗ್ರಂಥ 29ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನು ನೋಡಿ ಪ್ರಿಯರೇ. ಯೆಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ, ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ, ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ಯೆಹೋವನ ಗರ್ಜನೆಗೆ ದೇವದಾರು ವೃಕ್ಷಗಳು ಧಡಲ್ ಎಂದು ಮುರಿದು ಬೀಳುತ್ತವೆ. ಯೆಹೋವನು ಲೆಬನೋನ್ ಪರ್ವತದಲ್ಲಿನ ಮಹಾದೇವದಾರುಗಳನ್ನು ಮುರಿದು ಬಿಡುತ್ತಾನೆ. ಲೆಬನೋನ್ ಪರ್ವತವು ಕರುವಿನೋಪಾದಿಯಲ್ಲಿಯೂ, ಸಿರಿಯೋನ್ ಬೆಟ್ಟವು ಕಾಡು ಕೋಣದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾನೆ. ಯೆಹೋವನ ಗರ್ಜನೆಗೆ ಮಿಂಚುಗಳು ತಳತಳನೆ ಒಳೆಯುತ್ತವೆ. ಯೆಹೋವನ ಗರ್ಜನೆಗೆ ಕಾಡು ಹೊರಳಾಡುತ್ತದೆ. ಏನ್ರಿ, ಅರಣ್ಯ ಹೊರಳಾಡುತ್ತಂದರೆ ಹೊರಳಾಡುತ್ತೆ ಕಾಡು. ಕಾದೇಶ್ ಅರಣ್ಯವು ಕಂಪಿಸುತ್ತದೆ. ಯೆಹೋವನ ಗರ್ಜನೆಗೆ ಗರ್ಭದ ಜಿಂಕೆಗಳು ಈಯುತ್ತವೆ, ಕಾಡಿನ ಮರಗಳು ಬರದಾಗುತ್ತವೆ. ಆಗ ಆತನ ಮಂದಿರದಲ್ಲಿರುವವರೆಲ್ಲರೂ ಎಷ್ಟೋ ಪ್ರಭಾವ ಎನ್ನುತ್ತಾರೆ. ಅಂದರೆ ಇವೆಲ್ಲ ಕೂಡ ವರ್ಣಿಸಿ ಹೇಳಿರುವಂಥ ಮಾತು. ಪ್ರಿಯರ ದೇವ್ರ ಮಕ್ಕಳಿರ, ಕೆಲವು ದೇಶಗಳನ್ನು ತೀರ್ಪು ಮಾಡೋದಕ್ಕೆ, ಕೆಲವು ದೇಶಗಳನ್ನು ದಂಡಿಸೋದಕ್ಕೆ ಕೂಗುವಾಗ, ಇಲ್ಲಾಂದರೆ ವಾಕ್ಯಗಳನ್ನು ಸಾರುವಾಗ, ಇಲ್ಲಾಂದರೆ ಪ್ರವಾದಿಯನ್ನು ಸಾರುವಾಗ ಅಲ್ಲಿ ನಡೆಯುವಂಥದ್ದು ಪ್ರಿಯರೇ. ಅಂದರೆ ಆತನ ಮಾತಿನಲ್ಲಿ ಅಷ್ಟೊಂದು ಪವರ್ ಇದೆ, ಶಕ್ತಿ ಇದೆ. ಮಾತಿನಲ್ಲಿ ಮಾತನಾಡಿದ್ರೆ ಗರ್ಜಿಸುವ ಹಾಗೆ ಇರುತ್ತಂತೆ. ತಂದೆಯಾದ ದೇವರು ಮಾತನಾಡಿದ್ರು, ಅದೇ ಪ್ರಕಾರ ಯೇಸು ಕ್ರಿಸ್ತರು ಮಾತಾಡಿದ್ರು ಕೂಗಿದಾಗ ಅದರ ಹಿಂದೆ ಕೆಲಸ ನಡೆಯುತ್ತೆ. ಅವ್ರು ಮಾತನಾಡಿದಾಗ ಕೆಲಸ ನಡೆಯುತ್ತೆ. ಆ ಮಾತುಗಳು ವಾಪಸ್ಸಾಗಿ, ಅಂದರೆ ಕೆಲಸ ಮಾಡದೆ ವಾಪಸ್ಸಾಗಿ ಹೋಗಲ್ಲ. ದೇವರ ಮೂಲಕ ಬಂದಿರುವಂಥ ದೇವರ ಮಾತಿನ ಮೂಲಕ ಅದು ಕಾರ್ಯ ಮಾಡುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡುವಾಗ ದೇವರ ಒಂದು ವಚನಗಳಿದೆಯಲ್ಲ, ಆ ವಚನಗಳಿಗೆ ಹೋಲಿಸಿದ್ದಾನೆ ಪ್ರಿಯರೇ. ಗರ್ಜನೆಗೆ ಹೋಲಿಸಿದ್ದಾನೆ, ಗುಡುಗುಗಳಿಗೆ ಹೋಲಿಸಿದ್ದಾನೆ. ಮತ್ತೊಂದು ಮಾತನ್ನು ಕೂಡ ನೋಡೋಣ. ಕೀರ್ತನೆ ಗ್ರಂಥ 104ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ ಪ್ರಿಯರೇ. ನೀನು ಗದರಿಸಲು ಅದು ಓಡಿ ಹೋಯಿತು, ನಿನ್ನ ಗರ್ಜನೆಗೆ ಹೆದರಿ ನೀನು ನೇಮಿಸಿದ ಸ್ಥಳಕ್ಕೆ ಹೋಗಲು. ನೋಡಿ, ಯಾವಾಗ ನಡೆದಿದೆ, ಯಾವ ಕಾಲದಲ್ಲಿ ನಡೆಯುತ್ತೆ, ಯಾವಾಗಾದರೂ ನಡೆಯುತ್ತೆ. ನಮಗೆ ರುಜುಗಳು ಮೋಶೆ ಇದ್ದಾರಲ್ಲ, ಇವಾಗ ಇಸ್ರಾಯೇಲ್ ಜನಾಂಗದವರನ್ನು ಆಲೂಜೇನು ಹರಿಯುವಂಥ ದೇಶಕ್ಕೆ ಕರ್ಕೊಂಡು ಹೋಗಬೇಕು. ಸಮುದ್ರ ಇದೆ, ದೊಡ್ಡದು, ಕೆಂಪು ಸಮುದ್ರ. ಈ ಸಮುದ್ರ ದಾಟಿಕೊಂಡು ಹೋಗ್ಬೇಕು ಅವರು. ಸಮುದ್ರ ದಾಟಿ ಹೋಗಬೇಕಾದ್ರೆ ಆಗಿನ ಕಾಲದಲ್ಲಿ ಏನಂದರೆ ಲಕ್ಷಾನುಗಟ್ಟಲೆ ಜನ ಇದ್ದಾರೆ. ಕೇವಲ ಪುರುಷರ ಸಂಖ್ಯೆ ಅಂದರೆ ಈ ಪುರುಷರಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ 18 ವರ್ಷ ಚಿಕ್ಕ ವಯಸ್ಸಿನಲ್ಲಿದ್ದವರು ಲೆಕ್ಕಕ್ಕೆ ಬಂದಿಲ್ಲ. ಈ ಯವ್ವನ ಕಾಲದಿಂದ ಅಂದರೆ 22 ವರ್ಷ ಮೇಲ್ಪಟ್ಟರಿಂದ ಇದ್ದಂಥವ್ರನ್ನು ಲೆಕ್ಕ ಮಾಡಿದ್ದಾರೆ. ಅವ್ರ ಲೆಕ್ಕ ನೋಡುವಾಗ ಸುಮಾರು 6 ಲಕ್ಷ ಜನಾಂಗದವರು. ಅದರಲ್ಲಿ ಮತ್ತೆ ಹುಡುಗರಿದ್ದಾರೆ, ಅನಂತರ ಸ್ತ್ರೀಯರು ಇದ್ದಾರೆ. ಅವ್ರು ಯಾರನ್ನೂ ಲೆಕ್ಕ ಹಾಕಿಲ್ಲ. ಅವ್ರು ನೋಡುವಾಗ ಬಹಳ ಸಂಖ್ಯೆ ಇದೆ, ಲಕ್ಷಾನುಗಟ್ಟಲೆ ಜನರಿದ್ದಾರೆ. ಇವರೆಲ್ಲರೂ ಕೂಡ ಈ ಸಮುದ್ರವನ್ನು ದಾಟಬೇಕು. ಒಂದು ವೇಳೆ ಇವರು ದಾಟದೆ ಹೋದರೆ ಅವನು ಮತ್ತೆ ಸೆರೆ ಹಿಡಿತಾನೆ ಎನ್ನುವಂಥ ಭಯ ಇವ್ರಿಗಿದೆ. ಅವರ ಜೊತೆಯಲ್ಲಿ ದೇವರು ಇದ್ದಾನೆ ಎನ್ನುವಂಥ ಧೈರ್ಯ ಮೋಶೆಗಿದೆ. ಇವಾಗ ಈ ಸಮುದ್ರದಿಂದ ದಾಟಬೇಕಾದ್ರೆ ಏನ್ರಿ, ದೇವರ ಅಪ್ಪಣೆ ಕೊಡುವಂಥದ್ದು ನಡೆಯುತ್ತೆ. ಮೋಶೆ, ನಿನ್ನ ಕೈಯಲ್ಲಿ ಕೋಲಿದೆಯಲ್ಲ, ಕೋಲ್ ತೋರಿಸು ಅಂತ. ಸರಿ, ಆಲೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ,
7ನೇ ವಚನದಲ್ಲಿ, ನೀನು ಗದರಿಸಲು ಅದು ಓಡಿ ಹೋಯಿತು, ನಿನ್ನ ಗರ್ಜನೆಗೆ ಎದರಿ ನೀನು ನೇಮಿಸಿದ ಸ್ಥಳಕ್ಕೆ ಹೋಗಲು. ಆನಂತರ ಪರ್ವತಗಳು ಎದ್ದವು, ತಗ್ಗುಗಳು ಇಳಿದವು, ಜಲರಾಶಿಗಳು ಬಂದು ಪುನಃ ಭೂಮಿಯನ್ನು ಮುಚ್ಚಿಕೊಂಡ ಹಾಗೆ ನೀನು ಮೊರೆಯನ್ನು ಗೊತ್ತು ಮಾಡಿದ್ದಿ. ಎಲ್ಲಿ ನಡೆದಿದ್ದು ಎಲ್ಲವಂತೂ ಕೂಡ ನೋಡುವಾಗ ಐಗುಪ್ತ ದೇಶದಲ್ಲಿ, ಹಾಲು ಜೇನು ಹರಿಯುವಂಥ ದೇಶಕ್ಕೆ ನಡೆಸ್ಕೊಂಡು ಹೋಗುವಂಥ ಸಮಯದಲ್ಲಿ ನಡೆದಿರುವಂಥದ್ದು. ಅಂದರೆ ದೇವರು ಗದರಿಸಿದಾಗ ನೀರು 2 ಭಾಗ ಆಗುತ್ತೆ ರೀ. ನೀರು ಏನಾಗುತ್ತೆ ಅಂತ ನೋಡುವಾಗ ಈ ಕಡೆ ಗೋಡೆ, ಈ ಕಡೆ ಗೋಡೆ. ಅಂದರೆ ಆತನ ಮಾತಿನಲ್ಲಿ ಅಷ್ಟೊಂದು ಶಕ್ತಿ ಇದೆ. ಆತನ ಮಾತಿನ ಮೂಲಕನೇ ಜಗತ್ತನ್ನು ಉಂಟು ಮಾಡಿದ್ದಾನೆ. ಆಕಾಶವನ್ನು, ಭೂಮಿಯನ್ನು, ಈ ಪಂಚಭೂತಗಳನ್ನು ಉಂಟು ಮಾಡಿರುವಂಥ ಪ್ರಭು. ಅದಕ್ಕೆ ಯೇಸು ಕ್ರಿಸ್ತರ ಬಗ್ಗೆ ನೋಡುವಾಗ, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಮಹಾಶಬ್ದದಿಂದ ಕೂಗಿದಾಗ 7 ಗುಡುಗುಗಳು ಗುಡುಗಿದವಂತೆ. ಅಲ್ಲಿ ಯಾವುದಕ್ಕಾದರೂ ಕೂಗ್ಬೋದು. 2 ರೀತಿಯಲ್ಲಿ ಇರುತ್ತೆ. 1 ಶುಭವನ್ನು ಹೇಳೋದಕ್ಕೆ, 2 ಎಚ್ಚರಿಸೋದಕ್ಕೆ, ಎಚ್ಚರಿಕೆ, 3 ಪ್ರತಿದಂಡನೆ ಮಾಡೋದಕ್ಕೆ, ಆಶೀರ್ವಾದ ಕೊಡೋದಕ್ಕೆ ದೇವರು ಒಬ್ಬರು ಪ್ರವಾದಿಗಳ ಮೂಲಕ ಮಾತನಾಡುವಂಥದ್ದು, ಆಶೀರ್ವಾದ ವಚನಗಳು. ಎಚ್ಚರಿಕೆ ಕೊಡೋದಕ್ಕೆ ಭಕ್ತರ ಮೂಲಕ ಇಲ್ಲ ಪ್ರವಾದಿಗಳ ಮೂಲಕ ಮಾತನಾಡುವಂಥದ್ದು. ಇಲ್ಲಾಂದರೆ ದಂಡನೆ ಮಾಡೋದಕ್ಕೆ ಅವಾಗ ಇನ್ನೊಂದು ಸ್ವರ ಬರುವಂಥದ್ದು. ಇದು ನಡೀತಾ ಇರುತ್ತೆ. ಭಕ್ತರ ಮಧ್ಯದಲ್ಲೇ ನಡೆದಿದೆ, ಭಕ್ತಹೀನರ ಮಧ್ಯದಲ್ಲೇ ನಡೆದಿದೆ, ಅನ್ಯರ ಮಧ್ಯದಲ್ಲೇ ನಡೆದಿದೆ. ಏನ್ರಿ, ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ಆ ದೇವರ ವಚನಗಳನ್ನು ಸಾರುವಂಥದ್ದು ಏನ್ರಿ, ಆ ಮಾತುಗಳ ಮೂಲಕ ಅಲ್ಲಿರುವಂಥ ಪ್ರಜೆಗಳಿಗೆ ಎಚ್ಚರಿಸ್ತಾರೆ, ಸರಿ ಮಾಡಿಕೊಡ್ರಿ ಅಂತಾರೆ. ಕೇಳದೆ ಹೋದರೆ ಪ್ರಕೃತಿ ಮೂಲಕ ಅವರಿಗೆ ದಂಡನೆ ಆಗುವಂಥದ್ದು ಕೂಡ ನಡೆಯುತ್ತೆ ರೀ. ಅವೆಲ್ಲ ಕೂಡ ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರಕಟಣೆ ಗ್ರಂಥದಲ್ಲಿ ವರ್ಣಿಸಿ ಹೋಲಿಸಿ ಹೇಳಿರುವಂಥ ಮಾತುಗಳು. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಯೆರೆಮೀಯ ಗ್ರಂಥ 10ನೇ ಅಧ್ಯಾಯ 12ನೇ ವಚನವನ್ನು, ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರೋ ಎನ್ನುತ್ತದೆ. ಆತನು ಭೂಮಿಯ ಕಟ್ಟಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಒಳೆ ಮಾಡುತ್ತಾನೆ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಎಲ್ಲರೂ ತಿಳುವಳಿಕೆ ಇಲ್ಲದ ಪಶುಗಳಾಗಿದ್ದಾರೆ. ಅಂದರೆ ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರೆ ಎನ್ನುತ್ತದೆ. ಆತನ ಗರ್ಜನೆ ಮಾಡ್ತಾನೆ, ಆದರೆ ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ. ಆಕಾಶಕ್ಕೆ ಒಂದು ಮಾತು ಹೇಳಿದರೆ ಸಾಕು. ಆಕಾಶಕ್ಕೆ ಒಂದು ಮಾತು, ಮೇಘಗಳಿಗೆ ಮಾತು, ಸಮುದ್ರಕ್ಕೆ ಮಾತು. ಯೆಶಾಯ ಗ್ರಂಥದಲ್ಲಿ ನೋಡುವಾಗ ಆಕಾಶ ಮಂಡಲವೇ ಆಲಕಿಸು, ಭೂಮಂಡಲವೇ ಕೇಳು. ಏನು ದೇವರೇ, ಏನು ಮಾಡಬೇಕು ಹೇಳಿ? ಎಲ್ಲೆಲ್ಲಿ ದುಷ್ಟರು ಪಾಪಿಗಳಿದ್ದಾರೋ ಎಲ್ಲರನ್ನ ಆರಿಸಿ ನಾಶ ಮಾಡಬೇಕಾ ದೇವರೇ? ಏನು ಮಾಡಬೇಕು ಹೇಳಿ ದೇವರೇ? ಅಂದರೆ ಆಕಾಶ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಭೂಮಿಯಲ್ಲಿರುವಂಥ ಪ್ರತಿ ಒಂದು ಕೂಡ ದೇವರ ಮಾತನ್ನು ಕೇಳಿ ಅದರ ಪ್ರಕಾರ ಅದು ನಡ್ಕೊಳ್ಳುತ್ತೀರಿ. ಅದರ ಪ್ರಕಾರ ನಡ್ಕೊಳ್ಳುವಂಥದ್ದು. ಮಹಾಧ್ವನಿಯಿಂದ ಕೂಗಿದ್ದನೆಂದರೆ ವಾಕ್ಯಗಳನ್ನು, ವಚನಗಳು, ಆಜ್ಞೆಗಳು ದಂಡಿಸೋದಕ್ಕ, ಕೃಪೆ ತೋರಿಸೋದಕ್ಕ? ದಂಡಿಸೋದಕ್ಕೆ ಕೂಗಿದ್ದಾನ, ಕೃಪೆ ತೋರಿಸೋದಕ್ಕೆ ಕೂಗಿದ್ದಾನ? ಕೆಲವು ಸಂದರ್ಭಗಳಲ್ಲಿ ಕೃಪೆ ತೋರಿಸೋದಕ್ಕೆ. ಗರ್ಜಿಸಿದ್ದಾನೆ ಅಂದರೆ, ಸಿಂಹವು ಗರ್ಜಿಸುವ ಹಾಗೆ ಗರ್ಜನೆ ಮಾಡಿದ್ದಾನೆಂದರೆ ಪ್ರತಿದಂಡನೆಗೋಸ್ಕರ ಪ್ರಿಯರಾದ ದೇವ್ರ ಮಕ್ಕಳಿರ ಮಹಾಧ್ವನಿಯಿಂದ ಕೂಗುವಂಥದ್ದು ಇದೆಯಲ್ಲ, ಪ್ರತಿದಂಡನೆ ಮಾಡೋದಕ್ಕೆ. ಮೊದಲನೇದಾಗಿ ಎಚ್ಚರಿಕೆ, ಬದುಕುಗಳನ್ನು ಸರಿ ಮಾಡಿಕೊಳ್ರಿ ಅಂತ, ನಿಮ್ಮ ಜೀವಿತಗಳನ್ನು ಸರಿ ಮಾಡಿಕೊಳ್ರಿ ಅಂತಂದು ಎಚ್ಚರಿಕೆ ಕೊಡುವಂಥದ್ದು. ಈಗಿನ ಕಾಲದಲ್ಲಿ ಕೂಡ ಎಚ್ಚರಿಕೆ ಕೊಡ್ತಾ ಇರ್ತಾರೆ ದೇವರು. ಎಚ್ಚರಿಕೆ ಕೊಟ್ಟಾಗ ಜಾಗ್ರತೆಯಿಂದ ಜೀವಿಸಿ ಅಂತ ಹೇಳಿದಾಗ ಈ ಎಚ್ಚರಿಕೆಗೆ ಯಾರು ಒಳಪಡ್ತಾ ಇದ್ದಾರೆ? ಯಾರು ಕೇಳ್ತಾ ಇದ್ದಾರೆ? ಕೇಳೋರು ಯಾರಿದ್ದಾರೆ? ದೇವರ ಭಕ್ತರಿದ್ದಾರಾ? ದೇವರ ಭಕ್ತರಿಗೆ ಈ ಲೋಕದಲ್ಲಿ ಸಂಪಾದನೆ ಹುಚ್ಚಿದೆ ರೀ. ದೇವ ಭಕ್ತರು ಎಂದು ಹೇಳಿಕೊಳ್ಳೋರು ಕೆಲವರು, ಸ್ವಲ್ಪ ಮಂದಿ.
ಒಳ್ಳೆಯವರಿದ್ದಾರೆ. ಹೆಚ್ಚಾಗಿ ಈ ಲೋಕದಲ್ಲಿ ಸಂಪಾದನೆಯ ಹುಚ್ಚು ಇದೆ ರೀ. ಲೋಕದ ಆಶೆಗಳನ್ನು ತುಂಬಿಕೊಂಡವರಿಗೆ ಮತ್ತೆ ಎಚ್ಚರಿಕೆ ಕೊಡಬೇಕಾ? ಕೊಡ್ತಾ ಇದ್ದಾರೆ. ದೇವರ ಎಚ್ಚರಿಕೆಗೆ ಒಳಪಡದೆ ಹೋದರೆ ನಾಶ ಮಾಡುವಂಥದ್ದು ಪ್ರಿಯರೇ. ಆ ಎಚ್ಚರಿಕೆ ಮಾತುಗಳನ್ನು ಹೇಳೋದಕ್ಕೇ ಸಿಂಹವು ಗರ್ಜಿಸುವ ಪ್ರಕಾರ ಮಹಾಧ್ವನಿಯಿಂದ ಕೂಗಿದ್ದಾನಂತೆ. ಮಹಾಧ್ವನಿಯಿಂದ ಕೂಗಿದ್ದಾನೆ. ಮತ್ತು ಇದರಲ್ಲಿ ಬರೆಯಲ್ಪಟ್ಟಿರುವಂಥ ಮಾತು ಏನು ಮಾತುಗಳು? ಇದರಲ್ಲಿ ಬರೆಯಲ್ಪಟ್ಟಿರುವಂಥ ಮಾತುಗಳು ದೇವರ ಕೂಗಿದೆಯಾ? ದೇವರ ವೇದನೆ ಇದೆಯಾ? ದೇವರ ಬಾಧೆ ಬರೆಯಲ್ಪಟ್ಟಿದೆಯಾ? ದೇವರ ಪ್ರೀತಿ ಇದೆ, ಅದೇ ಪ್ರಕಾರ ದೇವರ ಕೂಗು ಕೂಡ ಇದೆ. ದೇವರ ಕೂಗು, ಯೇಸು ಪ್ರಭು ಕೂಗು, ಯೇಸು ಪ್ರಭು ಕೂಗು ಇದೆ, ದೇವರ ಕೂಗು ಇದೆ. ಕೂಗಿದ್ದಾರೆ. ಇದು ಕೊನೆ ಗಳಿಗೆ. ಯಾವಾಗ ನೀನು ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ನೀನು ಸತ್ತೋಗ್ತೀಯೋ ಗೊತ್ತಿಲ್ಲ, ಯಾವಾಗ ನಿನ್ನ ಕೈ ಕಾಲುಗಳು ಬಿದ್ದೋಗುತ್ತೋ ಗೊತ್ತಿಲ್ಲ. ಮಗನೇ ನೀನು ಜಾಗ್ರತೆ, ಮಗಳೇ ನೀನು ಜಾಗ್ರತೆ, ಭಕ್ತಿಯಿಂದ ಇರು, ಭಯದಿಂದ ಜೀವಿಸು, ವಾಕ್ಯದ ಪ್ರಕಾರ ಬದುಕು. ಈ ಲೋಕದಗೋಸ್ಕರ ತವಕ ಪಡಬೇಡ. ಈ ಲೋಕ ಗತಿಸಿ ಹೋಗುತ್ತೆ, ನಾಶವಾಗುತ್ತೆ. ಪಾತಾಳ ಲೋಕ ಇದೆ. ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳ ಇದೆ, ಬೆಂಕಿಯ ಕೊಂಡ ಇದೆ, ಪರಲೋಕ ಇದೆ. ಪರಲೋಕವನ್ನು ಪಡ್ಕೊಳ್ಬೇಕಾದರೆ ಭಕ್ತಿಯಿಂದ ನಡಿಬೇಕು, ವಾಕ್ಯದ ಪ್ರಕಾರ ನಡಿಬೇಕು. ಇಲ್ಲದೆ ಹೋದರೆ ಬೆಂಕಿಯ ಕೊಂಡಕ್ಕೆ ಹೋಗ್ತೀರಾ. ಜಾಗ್ರತೆ, ಎಚ್ಚರಿಕೆ ಏನ್ರಿ? ಪ್ರತಿ ಮಾತುಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇದೆಯಾ ಮಾತು? ದೇವ್ರ ಮಾತು ಪ್ರತಿ ಮಾತುಗಳಲ್ಲಿ ಎಚ್ಚರಿಕೆ ಇದೆಯಾ? ಪ್ರತಿ ಮಾತುಗಳಲ್ಲಿ ಎಚ್ಚರಿಕೆ ಇದೆ. ಎಚ್ಚರಿಕೆ ಮಾತುಗಳನ್ನು ಕೇಳೋರು ಯಾರು? ಕೇಳಬೇಕು. ಕೇಳದೆ ಹೋದರೆ ನಾವು ಮೋಸ ಹೋಗ್ತೀವಿ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಏನ್ರಿ, ಬಲಿಷ್ಠನಾಗಿರುವಂಥ ದೇವದೂತನು ಅಂದರೆ ಯೇಸು ಪ್ರಭು ಮಹಾಧ್ವನಿಯಿಂದ ಕೂಗಿದ್ದಾನಂತೆ. ಕ್ರಿಸ್ತ ಪೂರ್ವದಲ್ಲಾಗಿರ್ಬೋದು, ಇಲ್ಲ 1ನೇ ಶತಮಾನದಲ್ಲಾಗಿರ್ಬೋದು ಕೂಗಿರುವಂಥದ್ದು. ಮತ್ತೆ ಇನ್ನೂ ಭವಿಷ್ಯತ್ತು ದಿನಗಳಲ್ಲಿ ಕೂಗ್ತಾನೆ. ಭವಿಷ್ಯತ್ತು ದಿನಗಳಂದರೆ ವಾಕ್ಯದ ಮೂಲಕ ಸೇವಕರು ಕೂಗುವಂಥದ್ದು. ಭವಿಷ್ಯತ್ತು ದಿನಗಳಲ್ಲಿ ವಾಕ್ಯವಾಗಿದ್ದಾರೆ ಯೇಸು ಪ್ರಭು ಇವಾಗ ನಮ್ಮ ಕೈಯಲ್ಲಿರುವಂಥ ಈ ವಾಕ್ಯವು ಹೃದಯದಲ್ಲಿ ಸೇರಬೇಕು, ನಮ್ಮ ಹೃದಯಗಳಲ್ಲಿ ಸೇರಬೇಕು. ಅವಾಗ ಕೂಗು ಬರುತ್ತೆ. ಕೂಗು ಏನು ಕೂಗು? ಎಚ್ಚರಿಕೆ ಮಾಡುವಂಥದ್ದು. ಈ ಜಗತ್ತಿಗೆ ಎಚ್ಚರಿಕೆ ಕೊಡುವಂಥದ್ದು, ಜಾಗ್ರತೆ ಮೂಡಿಸುವಂಥದ್ದು ಮಾತುಗಳು. ಅದು ದೇವರ ಮಾತುಗಳು. ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ನೋಹನ ಕಾಲದಲ್ಲಿ ಕೂಡ ದೇವರು ಎಚ್ಚರಿಸಿದ್ದಾನೆ. ಲೋಟನ ಕಾಲದಲ್ಲಿ ದೇವರು ಎಚ್ಚರಿಸಿದ್ದಾನೆ. ಮೋಶೆ ಕಾಲದಲ್ಲಿ ದೇವರು ಎಚ್ಚರಿಸಿದ್ದಾನೆ. ಅದೇ ಪ್ರಕಾರ ಇಸ್ರಾಯೇಲ್ಯರ ಕಾಲದಲ್ಲಿ ಕೂಡ ದೇವರು ಎಚ್ಚರಿಸಿದ್ದಾನೆ. ಆ ಎಚ್ಚರಿಕೆ ಮಾತುಗಳು ಇದೆಯಲ್ಲ, ದೇವರ ಕೂಗು. ಆ ದೇವರ ಕೂಗಿಗೆ ಒಳಪಡದೆ ಹೋದರೆ ಪ್ರತಿದಂಡನೆ ನಡೆಯುತ್ತೆ ರೀ. ಪ್ರತಿದಂಡನೆ ನಡೀಬೇಕಾದ್ರೆ ಯಾವ ರೀತಿ ನಡೆಯುತ್ತೆ? ಹೇಗೆ ನಡೆಯುತ್ತೆ ಪ್ರತಿದಂಡನೆ? ಹೇಗೆ ನಡೆಯುತ್ತೆ? ಪ್ರಿಯರ ದೇವ್ರ ಮಕ್ಕಳಿರ, ಯೋಬನ ಗ್ರಂಥ 37ನೇ ಅಧ್ಯಾಯ 12ನೇ ವಚನ 13ನೇ ವಚನವನ್ನು ನೋಡಿ. ಇದಲ್ಲದೆ ಮೋಡಗಳ ಮೇಲೆ ಮಂಜಿನ ಭಾರವನ್ನು ಹೇರಿ ತನ್ನ ಮಿಂಚಿನ ಮೇಘ ಮಂಡಲವನ್ನು ಹರಡುವನು. ಸಿಡಿಲುಗಳು ಭೂಮಂಡಲದಲ್ಲೆಲ್ಲ ತಾನು ವಿಧಿಸುವುದನ್ನೇ ಮಾಡಲಿ ಎಂದು ಅವುಗಳನ್ನು ನಡೆಸಿ ಸುತ್ತಮುತ್ತಲೂ ತಿರುಗಿಸುವನು. ಆತನು ದಂಡನೆಗಾಗಲಿ ತನ್ನ ಭೂಮಿಯ ಹಿತಕ್ಕಾಗಲಿ ಕೃಪೆ ದೊರಕುವುದಕ್ಕಾಗಲಿ ಆ ಮೇಘಗಳನ್ನು ಬರಮಾಡುವನು. ಅಂದರೆ ಈ ಮಾತಿನಲ್ಲಿ ಅರ್ಥ ಏನು? ದಂಡನೆಗಾಗಲಿ ಇಲ್ಲಾಂದರೆ ಕೃಪೆ ದೊರಕುವುದಕ್ಕಾಗಲಿ. ಅಂದರೆ ದಂಡನೆ ಅಂದರೆ ಏನಾಗುತ್ತೆ ನೋಡಿ ಪ್ರಿಯರೇ? ದಂಡನೆ ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ 19ನೇ ವಚನ. ಅಹಂ ಯೆಹೋವನ ರೋಷವೆಂಬ ಬಿರುಗಾಳಿಯು ಸುಂಟರಗಾಳಿಯು ಹೊರಟಿದೆ, ಅದು ದುಷ್ಟರ ತಲೆಯ ಮೇಲೆ ಒಡೆಯುವುದು. ಯೆಹೋವನು ತನ್ನ ಹೃದಯಾಲೋಚನೆಗಳನ್ನು ನಡೆಸಿ ನೆರವೇರಿಸುವ ತನಕ ಆತನ ರೋಷವು ಹಿಂದಿರುಗದು. ಕಟ್ಟಕಡೆಯ ದಿನಗಳಲ್ಲಿ ನೀವು ಇದನ್ನು ಸ್ಪಷ್ಟವಾಗಿ ಗ್ರಹಿಸುವಿರಿ ಎಂದರೆ, ಬಿರುಗಾಳಿ ಬಂದಿದೆ ಅಂದರೆ ದೇವರಿಗೆ ರೋಷ ಬಂದಿದೆ. ರೋಷವೆಂಬ ಬಿರುಗಾಳಿ ಬಂದಿದೆ ಅಂದರೆ ಈ ಬಿರುಗಾಳಿ ಯಾರ್ದು ಗೊತ್ತಾ? ಸರ್ವಶಕ್ತನಾದಂಥ ದೇವರ ಬಿರುಗಾಳಿ. ಸರ್ವಶಕ್ತನಾಗಿರುವಂಥ ದೇವರ ಬಿರುಗಾಳಿ
ಸುಂಟರ ಗಾಳಿ ಕೂಡ ಬರುತ್ತಲ್ಲ, ಈ ಸುಂಟರ ಗಾಳಿ ಕೂಡ ಸರ್ವಶಕ್ತನಾದ ದೇವರ ಸುಂಟರ ಗಾಳಿ. ಸುಂಟರ ಗಾಳಿ ಬಂದಿದೆ ಅಂದರೆ ಸರ್ವಶಕ್ತನ ಸುಂಟರ ಗಾಳಿ, ಸರ್ವಶಕ್ತನ ಬಿರುಗಾಳಿ. ಅದು ಹೊರಟಿದೆ, ಅದು ದುಷ್ಟರ ತಲೆಯ ಮೇಲೆ ಹೊಡೆಯುವುದು. ಈ ಸುಂಟರ ಗಾಳಿ ಇಲ್ಲಾಂದರೆ ಬಿರುಗಾಳಿ, ಇಲ್ಲ ಚಂಡಮಾರುತಗಳು, ಇಲ್ಲಾಂದರೆ ಜಲಪ್ರಳಯಗಳು, ಇಲ್ಲಾಂದರೆ ಭೂಕಂಪಗಳು, ಇವೆಲ್ಲ ಬರ್ತಾ ಇದೆ ಅಂದರೆ ದೇವರಿಗೆ ಉಗ್ರತೆ, ದೇವರಿಗೆ ರೋಷವು ಬಂದಾಗ ಇಂಥ ಸುಂಟರ ಗಾಳಿ, ಇಂಥ ಬಿರುಗಾಳಿ, ಚಂಡಮಾರುತಗಳು, ಇಲ್ಲಾಂದರೆ ಭೂಕಂಪಗಳು, ಅನೇಕ ಅಪಘಾತಗಳು ನಡೆಯುತ್ತೆ. ದೇವರು ಅವುಗಳಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಅವುಗಳಿಗೆ ಅಪ್ಪಣೆ ಕೊಡುವಂಥದ್ದು. ಅಪ್ಪಣೆ ಕೊಟ್ಟಾಗ ಗಾಳಿ ಬರುತ್ತಾ, ಬಿರುಗಾಳಿ ಬರುತ್ತಾ, ಸುಂಟರ ಗಾಳಿ ಬರುತ್ತಾ? ದೇವರ ಮಾತಿಗೆ ಒಳಪಟ್ಟು ಬರುತ್ತೆ. ಗಿರ ತಿರುಗಿಸಿ ಯಾರ್ಯಾರನ್ನು ನಾಶ ಮಾಡಬೇಕು, ಎಲ್ಲೆಲ್ಲಿ ನಾಶ ಮಾಡಬೇಕು, ಯಾವುದಾದ್ರು ಹೊಡ್ಕೊಂಡು ಹೋಗುತ್ತೆ. ಅದೇ ಪ್ರಕಾರ ಜಲಪ್ರಳಯ ಬರಬೇಕಾ, ಚಂಡಮಾರುತಗಳು ಬರಬೇಕಾ, ಭಯಂಕರವಾದಂಥ ಬಿರುಗಾಳಿ ಬರಬೇಕಾ? ಇವೆಲ್ಲವೂ ಕೂಡ ದೇವರ ಮಾತಿಗೆ ಒಳಪಟ್ಟು ಬರುತ್ತೆ. ಏನ್ರಿ, ಸುತ್ತಿಕೊಂಡು ಯಾವುದಾದನ್ನು ಎಳ್ಕೊಂಡು ಹೋಗುತ್ತೆ. ಮನುಷ್ಯರಿಗೆ ಪೆಟ್ಟು ಕೊಡುತ್ತೆ ರೀ. ಎಚ್ಚರಿಕೆ ಅದೆಲ್ಲ ಕೂಡ. ಮತ್ತು ಇವೆಲ್ಲ ನಡೆದಾಗ ಮನುಷ್ಯರು ಏನಾಗಬೇಕು? ಜಾಗ್ರತೆ ಪಡಬೇಕು. ಅಯ್ಯೋ, ನಾವು ತಪ್ಪು ಮಾಡಿದ್ದೀವಿ, ದೇವರೇ ನಮ್ಮನ್ನು ಕ್ಷಮಿಸು ದೇವರೇ, ನಾವು ಸರಿ ಮಾಡ್ಕೊಳ್ತೀವಿ ದೇವರು ಅಂತೇಳಿ ಮನುಷ್ಯರು ಸಿದ್ಧರಾಗಬೇಕು. ದೇವರ ಗರ್ಜನೆ ಬಂದಾಗ, ಇಲ್ಲಾಂದರೆ ದೇವರ ಮಹಾಧ್ವನಿ ಇನ್ನೊಂಥದ್ದು ಬಂದಾಗ ಅದರಿಂದ ಈ ಲೋಕದಲ್ಲಿ ಎಚ್ಚರಿಕೆ ನಡೆಯುತ್ತೆ. ಆ ಎಚ್ಚರಿಕೆಗೆ ಒಳಪಟ್ಟು ವಿಧೇಯರಾಗಿ ನಡ್ಕೊಂಡಾಗ ಯಾವ ಅಪಘಾತಗಳು ನಡೆಯಲ್ಲ. ಒಂದು ವೇಳೆ ದೇವರ ಎಚ್ಚರಿಕೆಗೆ ಒಳಪಡದೆ ಹೋದರೆ ಆವಾಗ ಜಗತ್ತಿಗೆ ಅಪಘಾತ ಇದೆ ರೀ. ಯೋನನಿಗೆ ಹೇಳ್ತಾರೆ, ಯೋನನೇ ನಿನೆವೆ ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಮಾಡು. ಆ ನಿನೆವೆ ಪಟ್ಟಣದಲ್ಲಿ ಇದ್ದಂಥ ಪ್ರಜೆಗಳ ಪಾಪಗಳು ಘೋರವಾಗಿದೆ, ಆದ್ದರಿಂದ ನಾಶ ಮಾಡ್ತೀನಿ ಅಂತೇಳಿ ಹೋಗಿ ಪ್ರಕಟಣೆ ಮಾಡು. ಯೋನನಿಗೆ ದರ್ಶನ ಬರುತ್ತೆ. ಯೋನನೇ ಹೋಗು ನಿನೆವೆ ಪಟ್ಟಣಕ್ಕೆ. ಮೊದಲನೇದಾಗಿ ಹೇಳಿದಾಗ ಹೋಗಲ್ಲ, ಬೇರೆ ಕಡೆ ಹೋಗ್ತಾನೆ, ಮತ್ತೆ ಹೇಳ್ಕೊಂಡು ಬರ್ತಾನೆ. ಮೊದಲು ಹೋಗು, ನಾನು ಎಲ್ಲಿಗೆ ಹೋಗು ಅಂತೇಳಿದ್ದೀನೋ ಅಲ್ಲಿ ಹೋಗಿ ಪ್ರಕಟಣೆ ಮಾಡು ಅಂದಾಗ ನಿನೆವೆ ಪಟ್ಟಣದಲ್ಲಿದ್ದಂಥ ಆ ಪ್ರಜೆಗಳು ತಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು, ಅಯ್ಯೋ ಬೇಡ ದೇವರೇ, ನಮ್ಮನ್ನು ಕಾಪಾಡಿ ದೇವರಂತೇಳಿ ಎಲ್ಲರೂ ಕೂಡ ಪಶ್ಚಾತ್ತಾಪ ಪಡ್ತಾರೆ. ಎಲ್ಲರೂ ಕೂಡ ಮೊಣಕಾಲು ಊರಿ ಏನು ಉಪವಾಸ ಪ್ರಾರ್ಥನೆಯಲ್ಲಿರ್ತಾರೆ. ಈ ಉಪವಾಸ ಪ್ರಾರ್ಥನೆ ಮಾಡಿದಾಗ ದೇವರು ಅವರನ್ನು ನಾಶ ಮಾಡೋದು ಬಿಟ್ಟು ಕಾಪಾಡ್ತಾರೆ. ದೇವರು ಕಾಪಾಡುವಂಥದ್ದು. ಪ್ರಿಯರ ದೇವ್ರ ಮಕ್ಕಳಿರ, ಅಲ್ಲಿ ಆಕಾಶದಿಂದ ಮಹಾಶಬ್ದ ಬಂದಿದೆ ಅಂತಲ್ಲ ರೀ. ಈ ಗುಡುಗು ಮಿಂಚುಗಳು ಇದು ಪ್ರಕೃತಿಯಲ್ಲಿ ನಡೆಯುವಂಥದ್ದು. ದೇವರ ವಚನಗಳಿಗೆ, ಇಲ್ಲ ದೇವರ ಒಂದು ಧ್ವನಿಗೆ, ದೇವರ ಮಾತಿಗೆ ಅವುಗಳಿಗೆ ಹೋಲಿಸಿದ್ದಾನೆ. ಯಾಕೆ ಹೋಲಿಸಿದಾನಂತ ನೋಡುವಾಗ ಗುಡುಗುಗಳಿಗೆ ಯಾಕೆ ಹೋಲಿಸ್ತಾನೆ? ಆ ಗುಡುಗು ಬಂದಾಗ ಮನುಷ್ಯರಲ್ಲಿ ನಡುಗು ಹುಟ್ಟುತ್ತೆ ರೀ. ಮಿಂಚು ಗುಡುಗು ಬಂದಾಗ ಮನುಷ್ಯರಲ್ಲಿ ನಡುಗು ಹುಟ್ಟುವಂಥದ್ದು. ಆ ರೀತಿಯಲ್ಲಿ ಮನುಷ್ಯರನ್ನು ದಂಡಿಸ್ತಾನೆ ದೇವರು, ಎಚ್ಚರಿಕೆ ಕೊಡುವಂಥದ್ದು. ಅದೇ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯ. ಮತ್ತೆ ಬನ್ನಿ, ಪ್ರಕಟಣೆ ಗ್ರಂಥ ಅದು 3 ಕಾಲಕ್ಕೆ ಸಂಬಂಧಪಟ್ಟದ್ದು ಇರುತ್ತೆ. ಅದನ್ನು ಕೂಡ ಗಮನಿಸಬೇಕು. ಇದು ನಡೆದೋಗಿರುವಂಥ ನಡೆಯುವಂಥ ವಿಷಯಗಳ, ಇಲ್ಲ 1ನೇ ಶತಮಾನದಲ್ಲಿ ನಡೆದಿರುವಂಥ ವಿಷಯಗಳ ಅಂತ ನೋಡುವಾಗ ನಡೆದೋಗಿರುವಂಥ ವಿಷಯಗಳಿದೆಯಲ್ಲ, ಅದು ಅದೇ ಪ್ರಕಾರ 1ನೇ ಶತಮಾನದಲ್ಲಿ ನಡೆದಿರುವಂಥದ್ದು ಭವಿಷ್ಯದಲ್ಲಿ ನಡೆಯುವಂಥದ್ದು. 3 ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಕ್ಲುಪ್ತವಾಗಿ ಆ ವಚನಗಳಲ್ಲಿರುತ್ತೆ. 3 ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ಕೆಲವೇನು ಒಂದೇ ಕಾಲಕ್ಕೆ ಸಂಬಂಧಪಟ್ಟದ್ದಿರುತ್ತೆ, ಇನ್ನು ಕೆಲವು ವಚನಗಳು 3 ಕಾಲಕ್ಕೆ ಸಂಬಂಧಪಟ್ಟದ್ದಿರುತ್ತೆ. ದೇವರ ಗರ್ಜನೆ ನೋಡುವಾಗ ಏನ್ರಿ, ಆದಿಕಾಂಡದಿಂದ ನೋಡ್ಕೊಂಡು ಬರ್ತೀವಿ. ದೇವರ ಗರ್ಜನೆ ಅಲ್ಲೆಲ್ಲಿ ಕಾಣ್ತಾ ಇರುತ್ತೆ. ಮಹಾಧ್ವನಿ ಅಂತಂದರೆ ಪ್ರವಾದಿಗಳಿಗೆ, ಇಲ್ಲ ಭಕ್ತರಿಗೆ ಕಳಿಸ್ಕೊಡುವಂಥದ್ದು. ಆನಂತರ ದಂಡನೆಗೆ. ಓಕೆನಾ? ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 3ನೇ ವಚನ. ಸಿಂಹವು ಗರ್ಜಿಸುವ ಪ್ರಕಾರ ಮಹಾಧ್ವನಿಯಿಂದ ಮಹಾಶಬ್ದದಿಂದ ಕೂಗಿದನು. ಮಹಾಶಬ್ದದಿಂದ ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಕೂಗಿದಾಗ ಅಂದರೆ ಮಹಾಶಬ್ದದಿಂದ ಆತನು ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟಿದೆಯಂತೆ. ಧ್ವನಿ ಕೊಟ್ಟಾಗ
ಏನಾಗುತ್ತೆ ನೋಡಿ, ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು, ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು ಅಂತಾನೆ. ಆಕಾಶವಾಣಿ ಬಂದಿದೆಯಂತೆ, ಅಂದರೆ ನೀನು ಬರೆಯದೆ ಇದನ್ನು ಗುಪ್ತವಾಗಿಡು. ಯಾವುದನ್ನು ಗುಪ್ತವಾಗಿಡು? ಈ 7 ಗುಡುಗುಗಳು, 7 ಗುಡುಗುಗಳಲ್ಲಿ ಒಂದೊಂದು ಧ್ವನಿ ಕೊಟ್ಟಿದೆಯಲ್ಲ, 7 ಗುಡುಗುಗಳು, ಆ 7 ಗುಡುಗುಗಳಲ್ಲಿ ಒಂದೊಂದು ಗುಡುಗು ಒಂದೊಂದು ಧ್ವನಿ ಕೊಟ್ಟಿದೆಯಲ್ಲ, ಆ ಒಂದೊಂದು ಧ್ವನಿಯನ್ನು ನೀನೇನು ಮಾಡ್ತೀಯ ಅಂದರೆ ಬರೆಯದೆ ಅದನ್ನು ಗುಪ್ತವಾಗಿಡು ಅಂತ ಹೇಳ್ತಾರೆ. ಅದು ಆಕಾಶವಾಣಿಯಾಗಿದೆಯಂತೆ, ಗುಪ್ತವಾಗಿಡು. ಇಂಥ ಸಂಗತಿ ಏನಾದರೂ ಯಾರಿಗಾದರೂ ಬಂದಿದೆಯಾ ಅಂತ ನೋಡುವಾಗ, ದಾನಿಯೇಲನಿದ್ದಾನಲ್ಲ, ಪ್ರವಾದಿಯಾಗಿರುವಂಥ ದಾನಿಯೇಲನ, ಕ್ರಿಸ್ತ ಪೂರ್ವ ದಾನಿಯೇಲನಿಗೆ ಕೂಡ ಇಂಥ ವಿಷಯ ಅಂದರೆ ಮುಚ್ಚಿಡು ಎನ್ನುವಂಥದ್ದು, ಮುದ್ರೆ ಹಾಕು ಎನ್ನುವಂಥದ್ದು, ಈ ಮಾತು ದಾನಿಯೇಲನ ಕೂಡ ಹೇಳ್ತಾನೆ. ಪ್ರಿಯರೇ, ಒಂದು ಮಾತು ನೋಡೋಣ. ಪ್ರಿಯರಾದ ದೇವರ ಮಕ್ಕಳಿರ, ನೋಡಿ ಪ್ರಿಯರೇ, ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. 4ನೇ ವಚನವನ್ನು, ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆಯಾಗಿರಲಿ, ಬಹು ಜನರು ಅತ್ತಿತ್ತ ತಿರುಗುವರು. ಅಂತ್ಯಕಾಲದವರೆಗೆ ಅದೇನು ಮಾಡ್ತೀಯ? ಅಂತ್ಯಕಾಲದವರೆಗೆ ಮರೆಯಾಗಿರಲಿ, ಮುಚ್ಚಿಡು, ಮುದ್ರೆ ಹಾಕು. ದಾನಿಯೇಲನೇ, ದಾನಿಯೇಲನಿಗೆ ಕೆಲವು ವಿಷಯಗಳು ಹೇಳಿದ್ದಾನೆ, ಕೆಲವು ವಿಷಯಗಳನ್ನು ಏನು ಮಾಡಬೇಕಂತೆ? ಮುದ್ರೆ ಹಾಕು ಅಂತ. ನೋಡಿ 5ನೇ ವಚನ, ಕೂಡಲೇ ದಾನಿಯೇಲನಾದ ನಾನು ಮತ್ತಿಬ್ಬರನ್ನು ಕಂಡೆನು. ಅವರೊಳಗೆ ಒಬ್ಬನು ನದಿಯ ಆ ದಡದಲ್ಲಿ, ಇನ್ನೊಬ್ಬನು ನದಿಯ ಈ ದಡದಲ್ಲಿ, ಇನ್ನೊಬ್ಬನು ಆ ದಡದಲ್ಲಿ ನಿಂತಿದ್ದರು. ಇಬ್ಬರಲ್ಲಿ ಒಬ್ಬನು ಈ ಅಪೂರ್ವ ಕಾರ್ಯಗಳು ಕೊನೆಗಾಣುವುದಕ್ಕೆ ಎಷ್ಟು ಕಾಲ ಹಿಡಿಯುವುದು ಎಂದು ನದಿಯ ನೀರಿನ ಮೇಲೆ ನಾರಿನ ಹೊದಿಕೆಯನ್ನು ಒದ್ದು ನಿಂತಿದ್ದ ಪುರುಷನನ್ನು ಕೇಳಲು, ಆ ಪುರುಷನು ಎಡಬಲ ಕೈಗಳನ್ನು ಆಕಾಶದ ಕಡೆಗೆ ಎತ್ತಿಕೊಂಡು, ಶಾಶ್ವತ ಜೀವಸ್ವರೂಪನಾಣೆ, 1 ಕಾಲ, 2 ಕಾಲ, ಅರ್ಧ ಕಾಲ ಕಳೆಯಬೇಕು. ದೇವರ ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳನ್ನೆಲ್ಲ ಮುಕ್ತಾಯವಾಗುವವು ಎಂಬುದಾಗಿ ನನ್ನ ಕಿವಿಗೆ ಬೀಳುವಂತೆ ಹೇಳಿದನು. ನನಗೆ ಕೇಳಿಸಿದರೂ ಅರ್ಥವಾಗಲಿಲ್ಲ. ಆಗ ನಾನು, ಎನ್ನೊಡೆಯನೇ, ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು, ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ, ಹೋಗು ಅಂತ ಹೇಳುವಂಥ ಮಾತು. ಈ ದರ್ಶನದಲ್ಲಿ ಬಂದಿರುವಂಥ ವಿಷಯಗಳನ್ನು ಮುದ್ರಿತ ಮಾಡು, ಇಲ್ಲಾಂದ್ರೆ ಮುಚ್ಚಿಡು ಅಂತ ಹೇಳ್ತಾನೆ. ಅಂದರೆ ದಾನಿಯೇಲನಿಗೆ ಒಂದು ವಿಷಯವನ್ನು ತೋರಿಸಿದ್ದಾನೆ ದರ್ಶನದಲ್ಲಿ. ನನಗೆ ಅರ್ಥ ಆಗಿಲ್ಲ, ನನಗೆ ಹೇಳಪ್ಪ ಅಂದಾಗ ಇದನ್ನು ಮುಚ್ಚಿಡು ಅಂತೇಳಿ ಅವ್ರು ಹೇಳುವಂಥದ್ದು, ಅಂತ್ಯಕಾಲದವರೆಗೆ ಅಂತ. ಈ ದಾನಿಯೇಲ್ ಗ್ರಂಥದ ಒಂದು ವಿವರಣೆ ಹೇಳುವಾಗ ಇವೆಲ್ಲ ವಿಷಯಗಳು ಬರುತ್ತೆ ರೀ. ಅಂದರೆ ಇಲ್ಲಿ ಯಾಕೆ ಹೇಳಿದ್ದೇನೆ ಅಂದರೆ, ಪ್ರಕಟಣೆ ಗ್ರಂಥ ಯೋಹಾನನಿಗೆ ದರ್ಶನವಾಗ್ತಾ ಇದೆಯಲ್ಲ, ಈ 10ನೇ ಅಧ್ಯಾಯ 4ನೇ ವಚನದಲ್ಲಿ 5ನೇ ವಚನದಲ್ಲಿ ನೋಡುವಾಗ ಇದರಲ್ಲಿ ಅದನ್ನು ಬರೆಯದೆ ಗುಪ್ತವಾಗಿಡುದ ಯಾರು? ಯೋಹಾನನೇ ಬರೆಯದೆ ಗುಪ್ತವಾಗಿಡು ಅಂತ ಹೇಳ್ತಾರೆ. ಆ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟಾಗ ಅದನ್ನು ಗುಪ್ತವಾಗಿಡು ಅಂತ ಹೇಳ್ತಾರೆ. ಯೋಹಾನನಿಗೂ ಹೇಳಿದ್ದಾರೆ, ಒಂದು ಕಾಲದಲ್ಲಿ ದಾನಿಯೇಲನಿಗೆ ಹೇಳಿದ್ದಾರೆ. ದಾನಿಯೇಲನಿಗೆ ಹೇಳಿರುವಂಥ ವಿಷಯ ಬೇರೆ, ಯೋಹಾನನಿಗೆ ಹೇಳಿರುವಂಥ ವಿಷಯ ಬೇರೆ. ದಾನಿಯೇಲನಿಗೆ ಹೇಳಿರುವಂಥ ವಿಷಯವನ್ನು ದರ್ಶನದಲ್ಲಿ ಅದರ ವಿಷಯ ಏನು ಎನ್ನುವಂಥ ವಿಷಯವನ್ನು ದಾನಿಯೇಲ್ ಗ್ರಂಥದ ಪರಿಚಯವನ್ನು ಕುರಿತು ಮಾತನಾಡುವಾಗ ವಿವರಣೆಯನ್ನು, ಆವಾಗ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಇವಾಗ ಯೋಹಾನನಿಗೆ ಅಂದರೆ ನೀನು ಬರೆಯದೆ ಗುಪ್ತವಾಗಿಡು ಅಂತ ಹೇಳ್ತಾರಲ್ಲ, ಅದೇನು ಎನ್ನುವಂಥದ್ದು ಮುಂದಿನ ವಾರದಲ್ಲಿ ತಿಳ್ಕೊಳ್ಳೋಣ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ
ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಅನೇಕ ವಿಷಯಗಳನ್ನು ತಿಳ್ಕೊಳ್ಳುವಂತೆ ಸಹಾಯ ಮಾಡ್ತಾಯಿದ್ದೀರಿ. ಕೃತಜ್ಞತೆಗಳು, ಸ್ತೋತ್ರಗಳು. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ಕೇಳಿದ್ದಾರೋ ಅವರೆಲ್ಲರನ್ನೂ ಬಲಪಡಿಸಿ, ಆತ್ಮಿಕವಾಗಿ ಬೆಳೆಸಿ, ಪ್ರತಿ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ಶ್ರೇಷ್ಠರಾಗಿ ಭಕ್ತರಾಗಿ ಜೀವಿಸಿ ನಿಮ್ಮ ಸೇವೆ ಮಾಡಿ ನೀವಿರುವಂಥ ಆ ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.